ಕೋಲಾರ ಜಿಲ್ಲಾ ಜನಪದ ಅಧ್ಯಕ್ಷರಾದ ರಾಘವೇಂದ್ರ, ಅದೇ ರೀತಿ ಈ ಪತ್ರಿಕಾ ಪ್ರಕಟಣೆಗೆ ವಕೀಲರಾದಂಥ ನಮ್ಮ ಮುಕ್ತಾಜ್ ಸರ್ ಹೋಗಿದ್ದಾರೆ. ಅದೇ ರೀತಿ ಮನೆ ಕಾರ್ಯದರ್ಶಿಗಳಾದಂಥ ರಮೇಶ್ ಬಾಬು ಸರ್ ಇದ್ದಾರೆ. ಅದೇ ರೀತಿ ಸಂಘಟನಾ ಕಾರ್ಯದರ್ಶಿಗಳಾದಂಥ ರಾಘವೇಂದ್ರ ಸರ್ ವಿಶೇಷಣ ಇಷ್ಟು ಜನ ವಿಚಾರ ಏನಂದರೆ, ಇತ್ತೀಚೆಗೆ ಬೆಸ್ಕಾಂನಲ್ಲಿ ಅಕ್ರಮವಾಗಿ ನೀರಿನ ನೇಮಕಾತಿ ನಡೀತಾ ಇರೋ ದೊಡ್ಡ ಭ್ರಷ್ಟಾಚಾರವನ್ನು ನಮ್ಮ ವಕೀಲರಾದಂಥ ಮುಕ್ತಾಜ್ ಸರ್ ಎಲ್ಲ ಎಳೆಯಾಗಿ ಎಲ್ಲ ದಾಖಲೆಗಳೊಂದಿಗೆ ತಮ್ಮ ಮುಂದೆ ನಡೀತಾ ಇದೆ. ಈ ಪೂರ್ತಿಯಾಗಿ ನಮಸ್ಕಾರ. ಇಲ್ಲಿ ಆಗಮಿಸಿರುವಂಥ ಎಲ್ಲ ಮಾಧ್ಯಮ ಮಿತ್ರರಿಗೆ ನಮ್ಮ ವೇದಿಕೆ ಪರವಾಗಿ ನಮಸ್ಕಾರ ಮತ್ತು ಸ್ವಾಗತ ಮಾಡ್ತಾ ಇದ್ದೀವಿ. ಈಗ ವಿಚಾರ ಏನು ಅಂತಂದರೆ, ಬೆಸ್ಕಾಂ ವ್ಯಾಪ್ತಿಯಲ್ಲಿ ಒಂದು ನೇಮಕಾತಿ ಆದೇಶನ ಪ್ರಕಟಣೆ ಮಾಡಿದ್ದಾರೆ. ನೇಮಕಾತಿ ಆದೇಶ ಏನು ಅಂತ ಅಂದರೆ 10% ಇನ್ ಸರ್ವಿಸ್ ಕೋಟಾ ಅಂತ ಅದನ್ನ ಹೇಳ್ತಾರೆ ಅವರು. ನನಗೆ ಗೊತ್ತಿದ್ದಾಗೆ ಬರೀ ಬೆಸ್ಕಾಂ ಮಾತ್ರ ಈ ಆಪ್ಷನ್ ಇದೆ. KPTC ಬೆಸ್ಕಾಂನಲ್ಲಿ, ಬೇರೆ ಇಲಾಖೆಗಳಲ್ಲಿ ಈ ವ್ಯವಸ್ಥೆ ಇಲ್ಲ. ಈ ವ್ಯವಸ್ಥೆ ಯಾರು ಆಗ್ತದೋ ಅಂತ ನಮಗೂ ಗೊತ್ತಿಲ್ಲ. ಈ ಮುಂದಕ್ಕೆ ಕೇಳಿ ತಿಳ್ಕೋಬೇಕು. ಇದರಲ್ಲಿ ಏನಾಗಿದೆ ಅಂತಂದ್ರೆ 10% ಇವಾಗ 10th ಪಾಸ್ ಮಾಡಿ ಯಾವುದೋ ಕೆಲಸಕ್ಕೆ ಆಮೇಲೆ ಏನ್ ಮಾಡ್ತಾರೆ ಅಂತಂದ್ರೆ ಡಿಪ್ಲೊಮಾ ಕೋರ್ಸ್ಗೆ ಜಾಯ್ನ್ ಆಗಿಬಿಡ್ತಾರೆ. ಡಿಪ್ಲೊಮಾ ಕೋರ್ಸ್ ಜಾಯ್ನ್ ಆಗಿಬಿಟ್ಟು ಕ್ರೈಟೀರಿಯಾಸ್ ಇದೆ. ಏನು ಅರ್ಬನ್ ಅಲ್ಲಿ ಇರಬೇಕು ಅಂತ AICTE ಗೈಡ್ಲೈನ್ಸ್ ಇದೆ. ಅಂದ್ರೆ ಕಾಲೇಜಿಂದ 50 ಕಿಲೋಮೀಟರ್ ಒಳಗಡೆ ಇರುವಂತ ವಿದ್ಯಾರ್ಥಿಗಳು ಅಥವಾ ಯಾವ ವ್ಯಕ್ತಿ ಕೆಲಸ ಮಾಡ್ತಾ ಇದ್ದಾನೆ ಆ ಕೆಲಸದಿಂದ 50 ಕಿಲೋಮೀಟರ್ ಒಳಗಡೆ ರೇಡಿಯಸ್ ಅಲ್ಲಿ ಕಾಲೇಜ್ ಇರಬೇಕು. ಕಾರಣ ಏನು ಅಂತಂದ್ರೆ ಅವರು ಯಾವುದೇ ಕಾರಣಕ್ಕೂ ರಜೆ ಹಾಕ್ಬಿಟ್ಟು ಕೆಲಸಕ್ಕೆ ಕಾಲೇಜಿಗೆ ಬರೋವಾಗಿಲ್ಲ. ಕೆಲಸ ಮಾಡ್ಬೇಕು ಪ್ರತಿದಿನ. ಕೆಲಸ ಆದ್ಮೇಲೆ ಕಾಲೇಜಿಗೆ ಬರಬೇಕು. ಇವರು ಇಲ್ಲಿ ಏನಾಗಿದೆ, ಬಂದು ಇಲ್ಲಿ ಸೇರ್ಕೊಳ್ಳುವಂಥವ್ರು ಲೈಬ್ರರಿಗಳಾಗಿ, ಅಸಿಸ್ಟೆಂಟ್ಗಳಾಗಿ ಅಥವಾ ಗ್ರೂಪ್ಡಿಯಾಗಿ ಸೇರ್ಕೊಂಡಿರ್ತಾರೆ. ಬಂದು ಕೆಲವೊಂದು ಕಾಲೇಜ್ಗಳಿದೆ, ವಿಶೇಷವಾಗಿ ಅದರಲ್ಲಿ ನಾಟಕೀಯ ಕಾಲೇಜ್ ಅಂತ ರಾಜಾಜಿನಗರದಲ್ಲಿ ಇರುತ್ತೆ. ಅಲ್ಲಿ ಬಂದು ಅಡ್ಮಿಷನ್ ತಗೊಂಡ್ಬಿಡ್ತಾರೆ. ಇವು ಕೆಲವು ಹೆಸರುಗಳನ್ನ ನಾನು ಹೇಳ್ತೀನಿ. ಅವರೆಲ್ಲರೂ ಕಾಲೇಜಿಗೆ ಅಡ್ಮಿಷನ್ ಆಗಕ್ಕೆ ಅಥವಾ ಅಪ್ಲಿಕೇಶನ್ ಹಾಕಕ್ಕೆ ಅನರ್ಹರು. ಆದರೆ ಅವರ ಪರ್ಸೆಂಟೇಜ್ 95%, 95% ತಗೋತಾರೆ. ನಾವು ತಾವೆಲ್ಲ ಓದಿರ್ತೀರಿ, ನಾವೆಲ್ಲ ಡಿಗ್ರಿ ಮಾಡಿದ್ದೀವಿ, LLB ಮಾಡಿದ್ದೀವಿ. ನಾವೆಲ್ಲ 50-60% ಕಾಲೇಜುಗಳಿಗೆ ರೆಗ್ಯುಲರ್ ಆಗೋದಾಗಲೇ, ಡಿಪ್ಲೊಮಾ ಆಗಲಿ, ಇಂಜಿನಿಯರಿಂಗ್ ಆಗಲಿ ರ್ಯಾಂಕ್ ಸಹ 85-90% ಅಷ್ಟೇ ತಗೊಂಡಿರ್ತಾರೆ BE-ಗಳಲ್ಲಿ. ಇವರು ಡಿಪ್ಲೊಮಾದಲ್ಲಿ 98, 97, 95%. ಕಾರಣ ಏನು ಅಂತಂದ್ರೆ ಇವರು ಎಕ್ಸಾಮ್ ಬರೆಯೋದೇ ಇಲ್ಲ. ಅಲ್ಲಿ ಏನೋ ಅಡ್ಜಸ್ಟ್ಮೆಂಟ್ ಮಾಡ್ಕೊತಾರೆ. ಆ ನಾಟಕೀಯ ಕಾಲೇಜಲ್ಲಿ ಸಿಗಾಕೊಂಡು ಆ ಎಕ್ಸಾಮ್ ನಡೆಯುವಂಥ ದಿವಸನೇ ಫೋನ್ ಪೇಗಳು ಮಾಡಿರ್ತಾರೆ ಸ್ಟೂಡೆಂಟ್ಸು. ಅದೆಲ್ಲಾನು ವಿಚಾರಿಸಿ ತನಿಖೆ ಮಾಡಿದವಾಗ ಅಲ್ಲಿರುವಂಥ ಸ್ಟಾಫ್ ಏನು ಹೇಳ್ತಾರೆ ಅಂದರೆ, ನಾವು ಸಾಲದ ರೂಪದಲ್ಲಿ ತಗೊಂಡಿದ್ದೀವಿ ಅಂತ ಹೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಒಂದು ಇವರು ಎಕ್ಸಾಮ್ ಬರೆಯಲ್ಲ, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಸರ್ಟಿಫಿಕೇಟ್ ತಗೊಂಡ್ಬಂದು ಈ ನೇಮಕಾತಿಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಗ್ರೂಪ್ ಡಿ ಆಗಿದ್ದಂಥ ವ್ಯಕ್ತಿ ಇವತ್ತು ಇಂಜಿನಿಯರ್ ಆಗ್ಬಿಡ್ತಾನೆ. ಅವನಿಗೆ ABCD ಬರಲ್ಲ. ಆಮೇಲೆ ಅವ್ರು ಹೆಂಗೆ JE ಆಗ್ತಾರೆ, ಈಗ ಆಮೇಲೆ AE ಆಗ್ತಾರೆ, AWE ಆಗ್ತಾರೆ. ಪ್ರಮೋಷನ್ ಹಾಕೊಂಡು ಹೋಗ್ತಾ ಇರ್ತಾರೆ. ಇದ್ರ ಹಿಂದೆ ಉನ್ನಾರ ಇರುವಂಥದ್ದು ನಮಗೆ ಕೇಳ್ಪಟ್ಟಿರುವಂಥದ್ದು MD KPTC ಅಲ್ಲಿ. ಅವ್ರ ಸಂಬಂಧಿಕರಿಗೆ ಯಾರೋ ಸಹಾಯ ಮಾಡಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ತರಾತುರಿಯಲ್ಲಿ ನೇಮಕಾತಿನ ಆದೇಶ ಮಾಡಿದ್ದಾರೆ. 15ನೇ ತಾರೀಕು ಸಾಯಂಕಾಲ ಬರೀತಾರೆ, ನೇಮಕಾತಿನ ರಿಲೀಸ್ ಮಾಡ್ತಾರೆ. ಅವ್ರು ಹೇಳೋದೇನು, 14ನೇ ತಾರೀಕಿಗೆ ನಾವು ರಿಲೀಸ್ ಮಾಡಿದ್ದೀವಿ ಅಂತ. ಕ್ಯಾಂಡಿಡೇಟ್ಸ್ಗೆ ಗೊತ್ತಾಗ್ಬಿಟ್ಟು 15ನೇ ತಾರೀಕು, 14ನೇ ತಾರೀಕಿಗೆ ಇವರು ಮಿನಿಟ್ಸ್ ಆಫ್ ಮೀಟಿಂಗ್ ಮಾಡಿ ನಾವು ಪಬ್ಲಿಷ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ನಾವು ಇದನ್ನ ಮಾನ್ಯ NSSಗಳು ಮತ್ತೆ ACS MD ಅವರು ಗಮನಕ್ಕೆ ತಂದಾಗ ಕೇವಲ 15 ದಿವಸ ಹೆಚ್ಚಿನ ಕಾಲಾವಕಾಶ ಕೊಟ್ಟಿದ್ದಾರೆ. ವಿನ ನಾವು ತನಿಖೆ ಮಾಡ್ತೀವಿ, ಇದನ್ನೆಲ್ಲ ಇವರು ಸರಿಯಾಗಿ ಇಂಜಿನಿಯರಿಂಗ್ ಓದಿದಾರ. ಆಗ ಈ ಸುರೇಶ್ ಕೇಳಿ ಅನ್ನುವಂಥ ವ್ಯಕ್ತಿ ಹಿಂದೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಅಕ್ರಮ ನಡೆದು ತಗಲಾಕೊಂಡಿದ್ದಾರೆ, ತನಿಖೆ ಮಾಡಿ ಅಂತ. ಅದ್ರ ಬಗ್ಗೆ ಯಾವುದೇ ತನಿಖೆ ಮಾಡ್ತಾ ಇಲ್ಲ. ಇವತ್ತು ನಾವು ನೀಟು ಮತ್ತೆ ಇನ್ನಿತರ ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗಿದೆ ಅಂತ ಹೇಳಿ ದೇಶಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಆದರೆ ಇಲ್ಲಿ
ನಿಜವಾಗ್ಲೂ ಡಿಗ್ರಿ ಪಡೆದಿರುವಂಥ ಡಿಪ್ಲೊಮಾ ಪಡೆದಿರುವಂಥ ವ್ಯಕ್ತಿಗಳು ಹೊರಗಡೆ ಸಾಕಷ್ಟು ಜನ ನಿರುದ್ಯೋಗಿಗಳಿದ್ದಾರೆ. ಅವರ ಪರಿಸ್ಥಿತಿ ಏನು? ಇಂಥವರು ಅಡ್ಡದಾರಿಯಿಂದ ತಿಳ್ಕೊಂಡು ಹುದ್ದೆಗಿಡಿಸ್ಕೊಳ್ಳೋದಾದ್ರೆ ಪ್ರಾಮಾಣಿಕವಾಗಿ ಓದಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲಿ ಅವರಿಗೆ ಅವಕಾಶ ಸಿಗುತ್ತೆ ಅಂತ ನಾವು ಈ ಸರ್ಕಾರನ ಕೇಳ್ತಾ ಇದ್ದೀವಿ. ತಕ್ಷಣ ನಮ್ಮ ವೇದಿಕೆಯಿಂದ ಅರ್ಥ ಮಾಡಿದ್ದೀವಿ. ನೀವು ತಕ್ಷಣ ಹಿಂತೆಗೆದುಕೊಳ್ಳಿ, ಇದನ್ನು ತನಿಖೆ ಮಾಡಿ, ಪೂರ್ಣ ತನಿಖೆ ಆದಮೇಲೆ ನೀವು ಮತ್ತೆ ನೇಮಕಾತಿ ಆದೇಶನ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ನಾವು ಆಲ್ರೆಡಿ ಕೇಳಿದ್ದೀವಿ. ಇವತ್ತು ವೇಳೆ ನಮ್ಮ ಮಾತು ಕೇಳಿಲ್ಲ ಅಂತಂದರೆ ನಾವು ಮುಖ್ಯವಾದ ಹೋರಾಟ ಮಾಡೋಕ್ಕೆ ಎಲ್ಲ ಸಿದ್ಧತೆ ಮಾಡ್ಕೊತಾ ಇದ್ದೀವಿ. ಇದು